ಹೋಮ ಹವನದ ಬಳಿಕ ನೇರವಾಗಿ ಅಭಿಷೇಕ್ ಅಂಬರೀಶ್ ನಟ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋದ್ರು. ಭೇಟಿ ಕೂಡ ಆಗಿದ್ದಾರೆ. ಅವರಿಗೆ ಚಿಕ್ಕಣ್ಣ ಮತ್ತೊಂದು ಕಡೆ ಧನ್ವೀರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಟ್ ದ ಫಸ್ಟ್ ಟೈಮ್ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ನಟ ದರ್ಶನ್ ಅಭಿಷೇಕ್ ಅಂಬರೀಶ್ ಅವರ ಭೇಟಿಯಾಗಿದೆ. ಅಣ್ಣ ತಮ್ಮನ ಸಂಬಂಧ, ಅಣ್ಣನನ್ನ ನೋಡಿ ಭಾವುಕರಾಗಿದ್ದಾರೆ ಅಭಿಷೇಕ್ ಅಂಬರೀಶ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಭಿಷೇಕ್ ಮುಖಾಮುಖಿ. ಬರಿಗೈಯಲ್ಲಿ ದರ್ಶನ್ ಭೇಟಿಗೆ ಅಭಿಷೇಕ್ ಅವರು ಹೋದ್ರು. ಅಭಿಷೇಕ್ ಜೊತೆ ನಟರಾದ ಚಿಕ್ಕಣ್ಣ, ಧನ್ವೀರ್ ಕೂಡ ಆಗಮಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ನೀಡಿದ್ದಾರೆ ಚಿಕ್ಕಣ್ಣ. ಆಲ್ರೆಡಿ ದಾಖಲಾಗಿದೆ ಅವರ ಹೇಳಿಕೆ. 164 ಹೇಳಿಕೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ಭೇಟಿ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರ. ಅಭಿಷೇಕ್ ಅಂಬರೀಶ್ ನಟ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿರೋದು. ಅಲ್ಲೂ ಕೂಡ ನಟ ಚಿಕ್ಕಣ್ಣ ಮತ್ತೊಂದು ಕಡೆ ಧನ್ವೀರ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಬಟ್ ಬರಿಗೈಯಲ್ಲಿ ಅಣ್ಣನನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರದ ಕಡೆಗೆ ಅಭಿಷೇಕ್ ಅಂಬರೀಶ್ ಇಷ್ಟೊತ್ತು ಕೂಡ ಅವರು ಕಲಾವಿದರ ಸಂಘದಲ್ಲಿ ನಡೀತಾ ಇದ್ದಂಥ ಹೋಮ ಹವನ ವಿಶೇಷ ಪೂಜೆ ಪುರಸ್ಕಾರದಲ್ಲಿ ಭಾಗಿಯಾಗಿದ್ರು. ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರದ ಕಡೆಗೆ ಮುಖ ಮಾಡಿದ್ದಾರೆ. ಈ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಜೈಲು ಪಾಲಾದ್ರು ನಟ ದರ್ಶನ್, ಅಲ್ಲಿಂದ ಇಲ್ಲಿ ತನಕ ಅವರ ಭೇಟಿಗೆ ಬಂದಿರಲಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಅವರ ಭೇಟಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಫಸ್ಟ್ ಟೈಮ್ ನಟ ದರ್ಶನ್ ಜೈಲು ಸೇರಿದ ಬಳಿಕ ಅಭಿಷೇಕ್ ಅಂಬರೀಶ್ ಅವರ ಆಗಮನ, ಏನ್ ನಿರೀಕ್ಷೆ, ಏನ್ ಬೆಳವಣಿಗೆ ಆಗ್ತಾ ಇದೆ? ಶ್ರುತಿ, ಇವತ್ತು 55 ದಿನ ಜೈಲು ದರ್ಶನ್ ಸೇರಿ ಆಗಿರುವಂಥದ್ದು. ಇವತ್ತು ಭೇಟಿಗೆ ಅಂತೇಳಿ ಏನು ಬಹುದಿನಗಳ ನಂತರ ಅಭಿಷೇಕ್ ಅವರು ಬಂದಿರುವಂಥದ್ದು ದೃಶ್ಯದಲ್ಲೇ ಕೂಡ ನೋಡ್ತಾ ಇರುವಂಥದ್ದು. ಈಗ ಅವರು ಭೇಟಿಯಾಗಿ ಏನು ಹೊರಗಡೆ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಈಗ ಒಳಗಡೆ ಅವ್ರ ಕಾರನ್ನು ಕೂಡ ಏನು ಚೆಕ್ ಪೋಸ್ಟಿಂದ ಹೊರಗಡೆ ಹಾಕಿದ್ರು. ಅಲ್ಲಿಂದ ಮತ್ತೆ ಈಗ ವಾಪಸ್ ಹೋಗಿರುವಂಥದ್ದು. ಏನು ದರ್ಶನ್ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿಯಾಗಿ ಅವರೇನು ಹೊರಗಡೆ ಬಂದರೆ ಅವ್ರನ್ನ ಕರ್ಕೊಂಡು ಕೂಡ ಈಚೆಗೆ ಬರ್ತಾರೆ. ಈ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದರೆ ಈ ಒಂದು ಪ್ರಕರಣ ಸಂಬಂಧ ಇವತ್ತು ನ್ಯಾಯಾಲಯದಲ್ಲಿ ಹಾಜರಾಗಬೇಕಾಗಿರುವ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಭೇಟಿಯಾಗಿ ಏನು ಅಭಿಷೇಕ್ ಅಂಬರೀಶ್ ಜೊತೆಗೆ ನಟ ಧನ್ವೀರ್ ಮತ್ತು ಚಿಕ್ಕಣ್ಣ 3 ಜನ ಹೊರ ಬಂದಿರುವಂಥದ್ದು. ಜೊತೆಗೆ ಜೈಲಿನಲ್ಲಿ ಈಗ ದೃಶ್ಯದಲ್ಲಿ ಕೂಡ ನೇರವಾಗಿ ನೋಡ್ತಾ ಇರುವಂಥದ್ದು. ಜೈಲಿನ ಗೇಟ್ ಮುಂಭಾಗದಿಂದ ಅವರು ಭೇಟಿಯಾಗಿ ಹೊರಗಡೆ ಏನು ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅವರ ಕಾರಿನ ಚಾಲಕರು ಕೂಡ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರು ಹೊರಗಡೆ ಬಂದು ಮಾಧ್ಯಮದ ಜೊತೆ ಮಾತನಾಡುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಏನು ಅಭಿಷೇಕ್ ಅಂಬರೀಶ್ ಅವರು ಏನು ಸಾಕಷ್ಟು ದಿನಗಳಿಂದ ಬಂದಿಲ್ಲ, ದರ್ಶನ್ ಅವ್ರನ್ನ ಭೇಟಿಯಾಗಿಲ್ಲ, ಮಾತುಕತೆಯನ್ನು ಕೂಡ ನಡೆಸಿಲ್ಲ ಅಂತೇಳಿ ಹಲವು ಬಾರಿ ಮಾತುಗಳು ಕೂಡ ಕೇಳಿ ಬಂದಿದ್ದು. ಜೊತೆಗೆ ಮದರ್ ಇಂಡಿಯಾ ಅಂತ ಏನು ಹೇಳ್ಕೊಂಡು ದರ್ಶನ್ ಹೇಳ್ತಾ ಇದ್ರು. ಆದರೆ ಅವರ ತಾಯಿಯೂ ಕೂಡ ಜೈಲಿನತ್ತ ಮುಖ ಮಾಡಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ದು. ಅದಾದ ಬಳಿಕ ಕೊನೆಗೂ ಈಗ 55 ದಿನ ದರ್ಶನ್ ಜೈಲಿನಲ್ಲಿ ಕಳೆದ ಬಳಿಕ ಇವತ್ತು ಅವರ ಭೇಟಿಗೆ ಅಂತೇಳಿ ಚಿಕ್ಕಣ್ಣ ಮತ್ತು ಏನು ಅಭಿಷೇಕ್ ಅಂಬರೀಶ್ ಮತ್ತು ನಟ ಧನ್ವೀರ್ 3 ಜನ ಬಂದಿದ್ದಾರೆ. ಅವರ ಜೊತೆಗೆ ಇನ್ನೊಬ್ಬರು ಸ್ವಾಮೀಜಿ ಕೂಡ ಅಂತ ಅವರ ನಂಬಿರುವಂತಹ ಶಶಿಕುಮಾರ್ ಅಂತ ಏನು ಸ್ವಾಮೀಜಿ ಬಂದಿದ್ದಾರೆ. ಅವರು ಕೂಡ ಬಂಡಿ ಮಾಂಕಾಳಮ್ಮ ದೇವಾಲಯದ ಅರ್ಚಕರು ಅಂತೇಳಿ ಏನು ಹೇಳಲಾಗ್ತಿದೆ. ಅವರು ಕೂಡ ಬಂದ ಒಟ್ಟು 4 ಜನ ಜೈಲಿನಲ್ಲಿ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಈಗ ಮಾತುಕತೆ ನಡೆಸಿ ಹೊರ ಬಂದಿರುವಂಥದ್ದು. ಅವರು ಕಾರು ಇನ್ನಷ್ಟೇ ಚೆಕ್ ಪೋಸ್ಟಿಂದ ಹೊರಗಡೆ ಬರಬೇಕಾಗಿದೆ. ಒಳಗಡೆ ಏನು ದರ್ಶನ್ ಮ್ಯಾನೇಜರ್ ಅವರಿಗೆ ಒಳಗಡೆ ಹೋಗೋದಕ್ಕೆ ಮತ್ತು ಪಾಸ್ ಸಂಬಂಧಿತವಾಗಿ ಮೊದಲೇ ಆಗಮಿಸಿ ಸುಮಾರು ಅರ್ಧ ಗಂಟೆಗಳ ಮುಂಚಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಇವತ್ತು ಜೈಲಿನಲ್ಲಿ ಏನು ಅಭಿಷೇಕ್ ಅವರು ಬೆಳಗ್ಗೆ ಚಂದನವನದಲ್ಲಿ ಇರುವಂಥ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಲಿ ಅಂತೇಳಿ ಪೂಜೆಗಳನ್ನು ಕೂಡ ಸಲ್ಲಿಸಿದ್ರು. ಆ ಪೂಜೆಯಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಬಂದು ದರ್ಶನ್ನ ಭೇಟಿಯಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಾಪಸ್ ಬರಬೇಕಾಗಿದೆ. ಆದರೆ ಜೈಲಿನ ಒಳಗಡೆ ಹೋಗಿ ಏನು ಮಾತುಕತೆ ನಡೆಸಿದ್ದಾರೆ, ಜೊತೆಗೆ ಈ ಒಂದು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಲಿ ಅಂತೇಳಿ ಏನು ಚರ್ಚೆಗಳಾಗಿದ್ದು, ಆ ಎಲ್ಲ ಭೇಟಿಯ ವಿಚಾರಗಳು ಕೂಡ ಇನ್ನಷ್ಟೇ ಏನು ಇಲ್ಲಿ ಮಾತನಾಡ್ತಾರ ಅಥವಾ ಇಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ದರ್ಶನದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಅಭಿಷೇಕ್ ಅಂಬರೀಶ್ ಅವರು ಜೈಲಿನಿಂದ ಹೊರಗಡೆ ಬರ್ತಾ ಇರೋ ಒಂದಷ್ಟು ನೇರ ದೃಶ್ಯಾವಳಿಗಳನ್ನು ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೋಡಬಹುದಾಗಿದೆ. 2 ಕಾರುಗಳಲ್ಲಿ ಏನು ಜೈಲಿನಿಂದ ಹೊರಗಡೆ ಬರ್ತಿದ್ದಾರೆ ಅದು ನೇರ ದೃಶ್ಯಾವಳಿಗಳು. ಇನ್ನು ಮಾತುಕತೆ ನಡೆಸ್ತಾರ ಅಥವಾ ನೇರವಾಗಿ ಹೋಗ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕಾರು ಇಲ್ಲಿ ನೇರವಾಗಿ ಬಂದಿದೆ. ನಾವು ಕೂಡ ಅವ್ರನ್ನ ಮಾತನಾಡಿಸೋದಕ್ಕೆ ಒಂದಷ್ಟು ಟ್ರೈ ಮಾಡ್ಬೋದು. ಅಭಿಷೇಕ್ ಅಂಬರೀಶ್ ಅವರು ಏನಾದರೂ ಮಾತನಾಡ್ತಾರ ಅಥವಾ ಹಾಗೆ ಹೋಗ್ತಾರ ಅಂತೇಳಿ ಏನು ಈಗ ನೋಡ್ತಾ ಇರೋಂಥ ಮುಂದಿನ ಕಾರ್ನಲ್ಲಿ ನಟ ಧನ್ವೀರ್ ಅವರಿದ್ದಾರೆ. ಹಿಂದ್ಗಡೆ ಏನು ಅಭಿಷೇಕ್ ಅಂಬರೀಶ್ ಅವರು ಹಿಂದ್ಗಡೆ ಕಾರ್ನಲ್ಲಿ ಕೂಡ ಇದ್ದಾರೆ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಏನು ಇಲ್ಲಿ ಮಾತುಕತೆ ನಡೆಸದೆ ವಾಪಸ್ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಕಾರಿನ
ಜೈಲಿನಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಅಭಿಷೇಕ್ ಅವರು ಮತ್ತು ಧನ್ವೀರ್ ಅವರೆಲ್ಲರೂ ಕೂಡ ಇದೇ ಕಾರ್ಗಳೆಲ್ಲವೂ ಕೂಡ ಈಗ ವಾಪಸ್ಸು ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಅವ್ರನ್ನ ಭೇಟಿ ಮಾಡಿದ್ರು. ಆದರೆ ಮಾಧ್ಯಮಗಳಿಗೆ ಮಾತನಾಡದೆ ವಾಪಸ್ಸು ಎರಡೂ ಕಾರ್ನಲ್ಲಿ ಕೂಡ ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೇರ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಏನು ಚರ್ಚೆ ಮಾಡಿದ್ರು, ಈ ಒಂದು ಏನು ಸಂಕಷ್ಟದಿಂದ ದರ್ಶನ್ ಪಾರಾಗಲಿ ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಕೂಡ ಚಂದನವನದ ಸಾಕಷ್ಟು ಜನ ಸಿನಿಮಾ ನಟ ನಟಿಯರೆಲ್ಲರೂ ಸೇರಿ ಹೋಮ ಹವನಗಳನ್ನು ನಡೆಸಿದ್ರು. ಈಗ ಅದಾದ ಬಳಿಕ ಜೈಲಿಗೆ ಬಂದು ನೇರವಾಗಿ ಭೇಟಿಯಾಗಿ ಏನು ತನ್ನ ಆಪ್ತ ಗೆಳೆಯ ದರ್ಶನ್ ಜೊತೆ ಜೈಲಿನಲ್ಲಿ ಏನು ಅವರು ಈಗ ಸಾಕಷ್ಟುದಲ್ಲಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಕಷ್ಟದಲ್ಲಿದ್ದರು, ಅದನ್ನು ಏನು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಒಂದಷ್ಟು ಮಾತುಕತೆಯನ್ನು ನಡೆಸಿ ಜೊತೆಗೆ ಚರ್ಚೆಯನ್ನು ಮಾಡಿ ಹೊರ ಹೋಗಿರುವಂಥದ್ದು. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹೋಮ ಹವನದ ಬಳಿಕ ನೇರವಾಗಿ ಅಭಿಷೇಕ್ ಅಂಬರೀಷ್ ನಟ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋದ್ರು, ಭೇಟಿ ಕೂಡ ಹಾಕಿದ್ದಾರೆ. ಅವರಿಗೆ ಚಿಕ್ಕಣ್ಣ ಮತ್ತೊಂದು ಕಡೆ ಧನ್ವೀರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಟ್ ದ ಫಸ್ಟ್ ಟೈಮ್ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ನಟ ದರ್ಶನ್ ಅಭಿಷೇಕ್ ಅಂಬರೀಷ್ ಅವರ ಭೇಟಿಯಾಗಿದೆ. ಅಣ್ಣ ತಮ್ಮನ ಸಂಬಂಧ, ಅಣ್ಣನನ್ನ ನೋಡಿ ಭಾವುಕರಾಗಿದ್ದಾರೆ ಅಭಿಷೇಕ್ ಅಂಬರೀಷ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಭಿಷೇಕ್ ಮುಖಾಮುಖಿ. ಬರಿಗೈಯಲ್ಲಿ ದರ್ಶನ್ ಭೇಟಿಗೆ ಅಭಿಷೇಕ್ ಅವರು ಹೋದ್ರು. ಅಭಿಷೇಕ್ ಜೊತೆ ನಟರಾದ ಚಿಕ್ಕಣ್ಣ ಧನ್ವೀರ್ ಕೂಡ ಆಗಮಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ನೀಡಿದ್ದಾರೆ ಚಿಕ್ಕಣ್ಣ. ಆಲ್ರೆಡಿ ದಾಖಲಾಗಿದೆ ಅವರ ಹೇಳಿಕೆ. 164 ಹೇಳಿಕೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ಭೇಟಿ ಸಂದರ್ಭದಲ್ಲಿ ಅನ್ನುವಂಥ ವಿಚಾರ. ಅಭಿಷೇಕ್ ಅಂಬರೀಷ್ ನಟ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿರೋದು. ಅಲ್ಲೂ ಕೂಡ ನಟ ಚಿಕ್ಕಣ್ಣ ಮತ್ತೊಂದು ಕಡೆ ಧನ್ವೀರ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಬಟ್ ಬರಿಗೈಯಲ್ಲಿ ಅಣ್ಣನನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರದ ಕಡೆಗೆ ಅಭಿಷೇಕ್ ಅಂಬರೀಷ್ ಇಷ್ಟೊತ್ತು ಕೂಡ ಅವರು ಕಲಾವಿದರ ಸಂಘದಲ್ಲಿ ನಡೀತಾ ಇದ್ದಂಥ ಹೋಮ ಹವನ ವಿಶೇಷ ಪೂಜೆ ಪುರಸ್ಕಾರದಲ್ಲಿ ಭಾಗಿಯಾಗಿದ್ರು. ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರದ ಕಡೆಗೆ ಮುಖ ಮಾಡಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಜೈಲು ಪಾಲಾದ್ರು ನಟ ದರ್ಶನ್, ಅಲ್ಲಿಂದ ಇಲ್ಲಿ ತನಕ ಅವರ ಭೇಟಿಗೆ ಬಂದಿರಲಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಅವರ ಭೇಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಫಸ್ಟ್ ಟೈಮ್ ನಟ ದರ್ಶನ್ ಜೈಲು ಸೇರಿದ ಬಳಿಕ ಅಭಿಷೇಕ್ ಅಂಬರೀಷ್ ಅವರ ಆಗಮನ, ಏನ್ ನಿರೀಕ್ಷೆ, ಏನ್ ಬೆಳವಣಿಗೆ ಆಗ್ತಾ ಇದೆ? ಶ್ರುತಿ, ಇವತ್ತು 55 ದಿನ ಜೈಲು ದರ್ಶನ್ ಸೇರಿ ಆಗಿರುವಂಥದ್ದು. ಇವತ್ತು ಭೇಟಿಗೆ ಅಂತೇಳಿ ಏನು ಬಹುದಿನಗಳ ನಂತರ ಅಭಿಷೇಕ್ ಅವರು ಬಂದಿರುವಂಥದ್ದು ದೃಶ್ಯದಲ್ಲೇ ಕೂಡ ನೋಡ್ತಾ ಇರುವಂಥದ್ದು. ಈಗ ಅವರು ಭೇಟಿಯಾಗಿ ಏನು ಹೊರಗಡೆ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಈಗ ಒಳಗಡೆ ಅವ್ರ ಕಾರ್ನು ಕೂಡ ಏನು ಚೆಕ್ ಪೋಸ್ಟಿಂದ ಹೊರಗಡೆ ಹಾಕಿದ್ರು, ಅಲ್ಲಿಂದ ಮತ್ತೆ ಈಗ ವಾಪಸ್ ಹೋಗಿರುವಂಥದ್ದು. ಏನು ದರ್ಶನ್ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿಯಾಗಿ ಅವರೇನು ಹೊರಗಡೆ ಬಂದರೆ ಅವ್ರನ್ನ ಕರ್ಕೊಂಡು ಕೂಡ ಈಚೆಗೆ ಬರ್ತಾರೆ. ಈ ಭೇಟಿಯಾಗಿ ಚರ್ಚೆನ ನಡೆಸಿದರೆ ಈ ಒಂದು ಪ್ರಕರಣ ಸಂಬಂಧ ಇವತ್ತು ನ್ಯಾಯಾಲಯದಲ್ಲಿ ಹಾಜರಾಗಬೇಕಾಗಿರುವ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಭೇಟಿಯಾಗಿ ಏನು ಅಭಿಷೇಕ್ ಅಂಬರೀಷ್ ಜೊತೆಗೆ ನಟ ಧನ್ವೀರ್ ಮತ್ತು ಚಿಕ್ಕಣ್ಣ 3 ಜನ ಹೊರಬಂದಿರುವಂಥದ್ದು. ಜೊತೆಗೆ ಜೈಲಿನಲ್ಲಿ ಈಗ ದೃಶ್ಯದಲ್ಲಿ ಕೂಡ ನೇರವಾಗಿ ನೋಡ್ತಾ ಇರುವಂಥದ್ದು. ಜೈಲಿನ ಗೇಟ್ ಮುಂಭಾಗದಿಂದ ಅವರು ಭೇಟಿಯಾಗಿ ಹೊರಗಡೆ ಏನು ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅವರ ಕಾರಿನ ಚಾಲಕರು ಕೂಡ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರು ಹೊರಗಡೆ ಬಂದು ಮಾಧ್ಯಮದ ಜೊತೆ ಮಾತನಾಡುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಏನು ಅಭಿಷೇಕ್ ಅಂಬರೀಷ್ ಅವರು ಏನು ಸಾಕಷ್ಟು ದಿನಗಳಿಂದ ಬಂದಿಲ್ಲ, ದರ್ಶನ್ ಅವ್ರನ್ನ ಭೇಟಿಯಾಗಿಲ್ಲ, ಮಾತುಕತೆಯನ್ನು ಕೂಡ ನಡೆಸಿಲ್ಲ ಅಂತೇಳಿ ಹಲವು ಬಾರಿ ಮಾತುಗಳು ಕೂಡ ಕೇಳಿ ಬಂದಿದ್ದು. ಜೊತೆಗೆ ಮದರ್ ಇಂಡಿಯಾ ಅಂತ ಏನು ಹೇಳ್ಕೊಂಡು ದರ್ಶನ್ ಹೇಳ್ತಾ ಇದ್ರು, ಆದರೆ ಅವರ ತಾಯಿಯೂ ಕೂಡ ಜೈಲಿನತ್ತ ಮುಖ ಮಾಡಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ದು. ಅದಾದ ಬಳಿಕ ಕೊನೆಗೂ ಈಗ 55 ದಿನ ದರ್ಶನ್ ಜೈಲಿನಲ್ಲಿ ಕಳೆದ ಬಳಿಕ ಇವತ್ತು ಅವರ ಭೇಟಿಗೆ ಅಂತೇಳಿ ಚಿಕ್ಕಣ್ಣ ಮತ್ತು ಏನು ಅಭಿಷೇಕ್ ಅಂಬರೀಷ್ ಮತ್ತು ನಟ ಧನ್ವೀರ್ 3 ಜನ ಬಂದಿದ್ದಾರೆ. ಅವರ ಜೊತೆಗೆ ಇನ್ನೊಬ್ಬರು ಸ್ವಾಮೀಜಿ ಕೂಡ ಅಂತ ಅವರ ನಂಬಿರುವಂತಹ ಶಶಿಕುಮಾರ್ ಅಂತ ಏನು ಸ್ವಾಮೀಜಿ ಬಂದಿದ್ದಾರೆ, ಅವರು ಕೂಡ ಬಂಡಿ ಮಾಂಕಾಳಮ್ಮ ದೇವಾಲಯದ ಅರ್ಚಕರು ಅಂತೇಳಿ ಏನು ಹೇಳಲಾಗ್ತಿದೆ, ಅವರು ಕೂಡ ಬಂದರು. ಒಟ್ಟು 4 ಜನ ಜೈಲಿನಲ್ಲಿ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಈಗ ಮಾತುಕತೆ ನಡೆಸಿ ಹೊರ ಬಂದಿರುವಂಥದ್ದು. ಅವರು ಕಾರ್ ಇನ್ನಷ್ಟೇ ಚೆಕ್ ಪೋಸ್ಟಿಂದ ಹೊರಗಡೆ ಬರಬೇಕಾಗಿದೆ. ಒಳಗಡೆ ಏನು ದರ್ಶನ್ ಮ್ಯಾನೇಜರ್ ಅವರಿಗೆ ಒಳಗಡೆ ಹೋಗೋದಕ್ಕೆ ಮತ್ತು ಪಾಸ್ ಸಂಬಂಧಿತವಾಗಿ ಮೊದಲೇ ಆಗಮಿಸಿ ಸುಮಾರು ಅರ್ಧ ಗಂಟೆಗಳ ಮುಂಚಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಇವತ್ತು ಜೈಲಿನಲ್ಲಿ ಏನು ಅಭಿಷೇಕ್ ಅವರು ಬೆಳಗ್ಗೆ ಚಂದನವನದಲ್ಲಿ ಇರುವಂಥ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಲಿ ಅಂತೇಳಿ ಪೂಜೆಗಳನ್ನು ಕೂಡ ಸಲ್ಲಿಸಿದ್ರು. ಆ ಪೂಜೆಯಿಂದ ನೇರವಾಗಿ ಪರಪ್ಪನ ಅಗ್ರಹಾರ
ಪ್ರಕಾರ ಜೈಲಿನತ್ತ ಬಂದು ದರ್ಶನ್ನ ಭೇಟಿಯಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಾಪಸ್ ಬರಬೇಕಾಗಿದೆ. ಆದರೆ ಜೈಲಿನ ಒಳಗಡೆ ಹೋಗಿ ಏನು ಮಾತುಕತೆ ನಡೆಸಿದ್ದಾರೆ, ಜೊತೆಗೆ ಈ ಒಂದು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಲಿ ಅಂತೇಳಿ ಏನು ಚರ್ಚೆಗಳಾಗಿದ್ದು, ಆ ಎಲ್ಲ ಭೇಟಿಯ ವಿಚಾರಗಳು ಕೂಡ ಇನ್ನಷ್ಟೇ ಏನು ಇಲ್ಲಿ ಅವರು ಮಾತನಾಡ್ತಾರ ಅಥವಾ ಇಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂತದ್ದು ಅಭಿಷೇಕ್ ಅಂಬರೀಶ್ ಅವರು ಜೈಲಿನಿಂದ ಹೊರಗಡೆ ಬರ್ತಾ ಇರೋ ಒಂದಷ್ಟು ನೇರ ದೃಶ್ಯಾವಳಿಗಳನ್ನು ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೋಡಬಹುದಾಗಿದೆ. ಎರಡೂ ಕಾರುಗಳಲ್ಲಿ ಏನು ಜೈಲಿನಿಂದ ಹೊರಗಡೆ ಬರ್ತಿದ್ದಾರೆ ಅದು ನೇರ ದೃಶ್ಯಾವಳಿಗಳು. ಇನ್ನು ಮಾತುಕತೆ ನಡೆಸ್ತಾರ ಅಥವಾ ನೇರವಾಗಿ ಹೋಗ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕಾರು ಇಲ್ಲಿ ನೇರವಾಗಿ ಬಂದಿದೆ. ನಾವು ಕೂಡ ಅವ್ರನ್ನ ಮಾತನಾಡಿಸೋದಕ್ಕೆ ಒಂದಷ್ಟು ಟ್ರೈ ಮಾಡ್ಬೋದು. ಅಭಿಷೇಕ್ ಅಂಬರೀಶ್ ಅವರು ಏನಾದರೂ ಮಾತನಾಡ್ತಾರ ಅಥವಾ ಹಾಗೆ ಹೋಗ್ತಾರ ಅಂತೇಳಿ ಏನು ಈಗ ನೋಡ್ತಾ ಇರೋಂಥ ಮುಂದಿನ ಕಾರ್ನಲ್ಲಿ ನಟ ಧನ್ವೀರ್ ಅವರು ಇದ್ದಾರೆ. ಹಿಂದ್ಗಡೆ ಏನು ಅಭಿಷೇಕ್ ಅಂಬರೀಶ್ ಅವರು ಹಿಂದ್ಗಡೆ ಕಾರ್ನಲ್ಲಿ ಕೂಡ ಇದ್ದಾರೆ ಅನ್ನೋದು ಕೂಡ ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಆದರೆ ಏನು ಇಲ್ಲಿ ಮಾತುಕತೆ ನಡೆಸದೆ ವಾಪಸ್ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಕಾರ್ನಲ್ಲಿ ಕೂಡ ನೋಡ್ತಾ ಇರೋಂಥದ್ದು ಅಭಿಷೇಕ್ ಅವರು ಮತ್ತು ಧನ್ವೀರ್ ಅವರು ಎಲ್ಲರೂ ಕೂಡ ಇದೇ ಕಾರ್ಗಳೆಲ್ಲವೂ ಕೂಡ ಈಗ ವಾಪಸ್ಸು ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಅವ್ರನ್ನ ಭೇಟಿ ಮಾಡಿದ್ರು. ಆದರೆ ಮಾಧ್ಯಮಗಳಿಗೆ ಮಾತನಾಡದೆ ವಾಪಸ್ಸು ಎರಡೂ ಕಾರ್ನಲ್ಲಿ ಕೂಡ ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೇರ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಏನು ಚರ್ಚೆ ಮಾಡಿದ್ರು, ಈ ಒಂದು ಏನು ಸಂಕಷ್ಟದಿಂದ ದರ್ಶನ್ ಪಾರಾಗಲಿ ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಕೂಡ ಚಂದನವನದ ಸಾಕಷ್ಟು ಜನ ಸಿನಿಮಾ ನಟ ನಟಿಯರೆಲ್ಲರೂ ಸೇರಿ ಹೋಮ ಹವನಗಳನ್ನು ನಡೆಸಿದ್ರು. ಈಗ ಅದಾದ ಬಳಿಕ ಜೈಲಿಗೆ ಬಂದು ನೇರವಾಗಿ ಭೇಟಿಯಾಗಿ ಏನು ತನ್ನ ಆಪ್ತ ಗೆಳೆಯ ದರ್ಶನ್ ಜೊತೆ ಜೈಲಿನಲ್ಲಿ ಏನು ಅವರು ಈಗ ಸಾಕಷ್ಟುದಲ್ಲಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಕಷ್ಟದಲ್ಲಿದ್ದರು, ಅದನ್ನು ಏನು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಒಂದಷ್ಟು ಮಾತುಕತೆಯನ್ನು ನಡೆಸಿ ಜೊತೆಗೆ ಚರ್ಚೆಯನ್ನು ಮಾಡಿ ಹೊರ ಹೋಗಿರುವಂಥದ್ದು. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.